ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚುನಾವಣೆ ಈಗಾಗಲೇ ರಂಗೇರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪರವಾಗಿ ಈಗಾಗಲೇ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಲ್ಲಿನ ಪ್ರಮುಖ ನಾಯಕರುಗಳು ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಸಹ ಈ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯತಂತ್ರವನ್ನು ಹೆಣಿತಾ ಇದ್ದಾರೆ. ಹೀಗಾಗಿ ಮಾಜಿ ಸಂಸದರು ಸಿದ್ದರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಓವರಾಲ್ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಾಗೆ ಅವರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತೇನೆ. ಯಾಕಂದರೆ ಈ ಕ್ಷೇತ್ರ ಅವರಿಗೆ ಕೂಡ ಹೊಸದೇನಲ್ಲ, ಭಾಳಷ್ಟು ಅನುಭವವನ್ನು ಹೊಂದಿರುವಂಥವ್ರು. ಸರ್, ಈಗಾಗಲೇ ಕ್ಷೇತ್ರ ಕಳೆದ ಒಂದು ವರ್ಷದಲ್ಲಿ ವಿಧಾನಸಭಾ ಚುನಾವಣೆಯನ್ನು ಕೂಡ ಎದುರಿಸಿರುವಂಥದ್ದು. ಈ ಪೈಕಿ ಉತ್ತಮವಾದಂಥ ಎಲ್ಲ ಕಡೆ ಬೆಂಬಲ ವ್ಯಕ್ತವಾಗಿದೆ, ಅಧಿಕ ಮತಗಳಿಂದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಸೊ ಲೋಕಸಭಾ ಚುನಾವಣೆ ಈಗ ನಡೀತಾ ಇದೆ, ಅದರ ಇಂಪ್ಯಾಕ್ಟ್ ಇಲ್ಲೂ ಸಹ ಮುಂದುವರಿಯುತ್ತಾ ಅಂತ? ಇದು ಮೂಲತಃವಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಇದು ಕಾಂಗ್ರೆಸ್ಸಿನ ಭದ್ರಕೋಟೆ. ಕಳೆದ ಚುನಾವಣೆಯಲ್ಲಿ ನಾವು ನಮ್ಮ ಕೆಲವು ತಪ್ಪುಗಳಿಂದ ಭಾಳ ಸಣ್ಣ ಮಾರ್ಜಿನ್ನಲ್ಲಿ ನಾವು ಸೋಲಬೇಕಂತ ಪರಿಸ್ಥಿತಿ ಆಯಿತು. ಆದರೆ ಈ ವರ್ಷ ಈಗ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರವನ್ನು ಹೊರತುಪಡಿಸಿ ಇನ್ನು 7 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಪಕ್ಷದ ಶಾಸಕರಿದ್ದಾರೆ. ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಸಿ ಮಹದೇವಪ್ಪನವರು, ನಮ್ಮ ಚಾಮರಾಜನಗರ ಉಸ್ತುವಾರಿ ಸಚಿವರಾದಂಥ ವೆಂಕಟೇಶ್ರವರು, ಇವರೆಲ್ಲರೂ ಕೂಡ ಕಳೆದ ಒಂದು ವರ್ಷದಿಂದ ಪಕ್ಷವನ್ನು ಭಾಳ ಸದೃಢವಾಗಿ ಸರ್ಕಾರದ ಕಾರ್ಯಕ್ರಮಗಳ ಜೊತೆ ಬಲಪಡಿಸ್ತಾ ಇದ್ದಾರೆ. ಈಗ ನಾವು ನಮ್ಮ ಅಭ್ಯರ್ಥಿ ಸುನೀಲ್ ಬೋಸ್ ಗೆಲ್ಲುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ನಾವು ಪ್ರಾಯಶಃ 1.5 ಇಂದ 2 ಲಕ್ಷ ಮತಗಳ ಬಹುಮತದಿಂದ ನಾವು ಗೆಲ್ತಕ್ಕಂಥ ನಿರೀಕ್ಷಣೆ ಇಟ್ಕೊಂಡಿದ್ದೇವೆ. ಇಲ್ಲಿ ವಿಶೇಷವಾಗಿ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ನಮ್ಮ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರು ಕಳೆದ 1 ವರ್ಷದಿಂದ ಇಲ್ಲಿ ಭಾಳ ಜನಪ್ರಿಯವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ತನ್ಮೂಲಕ ಜನಗಳ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಈಗಲೂ ಕೂಡ ಕಳೆದ 1 ವಾರದಿಂದ ಭಾಳ ಸಕ್ರಿಯವಾಗಿ ಎಲ್ಲ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಾವು ನಮ್ಮ ಗೆಲುವು, ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಇಲ್ಲಿ ಖಂಡಿತ. 8 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರ ಕಾಂಗ್ರೆಸ್ ಇರುವಂಥದ್ದು. ಆದರೂ ಸಹ ಎಲ್ಲೋ ಒಂದು ಕಡೆ ಒಂದು ಫೈಟ್ ನಡೆಯುತ್ತೆ. ಯಾಕಂದರೆ ವಿಧಾನಸಭಾ ಚುನಾವಣೆಯೇ ಬೇರೆ, ಕೇಂದ್ರದ ಲೋಕಸಭಾ ಚುನಾವಣೆ ಬೇರೆ ಅನ್ನುವಂಥದ್ದು ಜನರ ಮನಸ್ಸಲ್ಲಿರುವಂಥದ್ದು. ಖಂಡಿತ. ಈಗ ಲೋಕಸಭಾ ಚುನಾವಣಾ ವ್ಯಾಪ್ತಿ ಮತ್ತು ಅದರ ಒಂದು ವೈಖರಿನೇ ಬೇರೆ, ವಿಧಾನಸಭಾ ಚುನಾವಣಾ ವ್ಯಾಪ್ತಿನೇ ಬೇರೆ, ಅದರ ವೈಖರಿನೇ ಬೇರೆ. ಆದರೆ ಇಲ್ಲಿ ಪಕ್ಷದ ಸಿದ್ಧಾಂತ, ರಾಷ್ಟ್ರೀಯ ನಾಯಕರು, ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮ ಅವನ್ನೆಲ್ಲವೂ ಕೂಡ ಜನ ಪರಿಗಣಿಸ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ, ಅವರ ಒಂದು ಚಾರಿತ್ರಿಕ ಹಿನ್ನೆಲೆ, ಅವರ ಒಂದು ಕಾರ್ಯಕ್ರಮಗಳು ಮತ್ತು ಸರ್ಕಾರದ ಕಾರ್ಯಕ್ರಮಗಳು ಇವನ್ನೆಲ್ಲವೂ ಕೂಡ ಪರಿಗಣನೆ ಮಾಡ್ತಾರೆ. ಹಾಗಾಗಿ ಇದು ವ್ಯಾಪ್ತಿ ದೊಡ್ಡದಾಗಿರೋದ್ರಿಂದ ಇಲ್ಲಿ ಪಕ್ಷದ ಕಾರ್ಯಕ್ರಮಗಳು, ಪಕ್ಷದ ಸಿದ್ಧಾಂತ, ಪಕ್ಷದ ಇದು ಭಾಳ ಪ್ರಮುಖವಾಗಿ ಬರ್ತವೆ. ಆದರೂ ಕೂಡ ಯಾಕೆಂದರೆ 7 ಜನ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ 7 ಕ್ಷೇತ್ರದ ಸದಸ್ಯರು ಕೂಡ ನಮ್ಮವರೇ ಆಗಿರೋದ್ರಿಂದ, ಶಾಸಕರು ನಮ್ಮವರೇ ಆಗಿರೋದ್ರಿಂದ ನಮಗೆ ಪಕ್ಷ ಸದೃಢವಾಗಿದೆ, ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಆ ಒಂದು ಇದು ಎಲ್ಲ ಜನಗಳಲ್ಲಿಯೂ ಕೂಡ ಇದೆ, ಸಾಮಾನ್ಯ ಕಾರ್ಯಕರ್ತರು, ಮತದಾರರಲ್ಲಿಯೂ ಕೂಡ ಆ ಒಂದು ವಿಶ್ವಾಸ ಬಂದಿದೆ. ಕೊನೆಯದಾಗಿ ಸರ್, ಗುಂಡ್ಲುಪೇಟೆ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಅಂದರೆ 1 ವರ್ಷದಿಂದ ತೆಗೆದುಕೊಂಡಂಥ ಲೀಡೇ ಈಗಲೂ ಕೂಡ ಮುಂದುವರಿತಾ ಅಂತ? ಖಂಡಿತವಾಗಿಯೂ ಅದಕ್ಕಿಂತ ಹೆಚ್ಚಿನ ಲೀಡನ್ನು ತಗೋತೀವಿ ನಾವು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು 36,000ಕ್ಕಿಂತಲೂ ಹೆಚ್ಚು ಅಧಿಕ ಮತಗಳಿಂದ ನಮ್ಮ ಆಗಿದ್ದಂಥ ಸನ್ಮಾನ್ಯ ಈಗ ಶಾಸಕರಾಗಿರ್ತಕ್ಕಂಥ ಗಣೇಶ್ ಪ್ರಸಾದ್ ಅವರು ಗೆದ್ದರು. ಈಗ ಅದಕ್ಕಿಂತ ಹೆಚ್ಚು ಮತಗಳನ್ನು, 36,000ಕ್ಕಿಂತ ಹೆಚ್ಚು ಮತಗಳನ್ನು ನಾವು ಪಡೆಯತಕ್ಕಂಥ ವಿಶ್ವಾಸ ಇದೆ. ಕಾರ್ಯಕರ್ತರಲ್ಲಿ ಆ ಹುಮ್ಮಸ್ಸಿದೆ, ಖಂಡಿತ ಗೆಲ್ತೇವೆ. ಇದಿಷ್ಟು ಮಾಜಿ ಸಂಸದರಾದಂಥ ಸಿದ್ದರಾಜು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ರಾವ್ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಅಮೋಘ್ ಕರ್ನಾಟಕ, ಗುಂಡ್ಲುಪೇಟೆ.